ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಕೈಟ್ಸ್ ಪ್ರಾಜೆಕ್ಟ್ ಕೊಡ್ಬೋದಾ ಅಥವಾ ಬೇಡವಾ ಅನ್ಸುತ್ತಾ ಇಲ್ಲ ಕೊಡ್ಬೋದು ಅನ್ಸುತ್ತಾ ಏನ್ ಅನ್ಸುತ್ತೆ ತಪ್ಸ್ಕೊಳ್ಳಮ್ಮ 100% ಕೊಡ್ಬೋದು ಕೈಟ್ಸ್ಗೆ ಅಲ್ಲ ನಾನ್ ಹೇಳೋದಕ್ಕಿಂತ ನೀವ್ ಹೇಳ್ಬೇಕಲ್ವಾ ಇಲ್ಲ ಅದೆಲ್ಲ ಇಲ್ಲ 100% ಕೊಡ್ಬೋದಪ್ಪ. ಗ್ರೇ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲೇ ಪೂರ್ತಿ ಬಿಲ್ಡಿಂಗ್ ಇದೆ. ಮನೆಗಿದೆ ಹೈಲೈಟ್ ಅಂತ ಹೇಳ್ಬೋದು. ಇದೇ ಮಾತ್ರ ಅಲ್ಲ, ಮನೆ ಒಳಗಡೆ ನಿಮ್ಗೆ ಇದೇನೆ ಫೀಲ್ ಬರುತ್ತೆ. ಹೌದಾ? ತೋರಿಸ್ತೀನಿ ಅದನ್ನು. ಸರ್ ಇವಾಗ ಮನೆ ಹೈಟ್ ಅಂತ ಬಂದ್ರೆ ಎಷ್ಟು ಫೀಟ್ ಹೈಟ್ ಅಲ್ಲಿ ಬರುತ್ತೆ ಮತ್ತೆ ಕಾರ್ ಪಾರ್ಕಿಂಗ್ ಅಂತ ಬಂದ್ರೆ ಎಷ್ಟು ಫೀಟ್ ಹೈಟ್ ಸೊ ಮೇನ್ ರೋಡ್ ಲೆವೆಲ್ ಇಂದ ನಮ್ದಲ್ಲಿ ಬಂದ್ಬಿಟ್ಟು ನಿಮ್ಗೆ ಡೋರು, ಫ್ರೇಮು, ಶಟರು ಮತ್ತೆ ಹ್ಯಾಂಡಲ್ಸ್, ಲಾಕ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಲಾಕ್ ಎಲ್ಲ ಯುರೋಪ ಯುರೋಪ್ ಕೊಡ್ತೀವಿ. ಓಕೆ. ಏನು ಕನ್ಸೆಸ್ಟೆಡ್ ಆಗ್ದಂಗೆ ಫುಲ್ ಎಲ್ಲೂ ವೇಸ್ಟ್ ಆಗ್ದಂಗೆ ಜಾಗ ವೇಸ್ಟ್ ಆಗ್ದಂಗೆ ಫುಲ್ ಕಂಪ್ಲೀಟೆಡ್ ಆಗಿದೆ ಅಷ್ಟೇ. ನಾನು ಸೆಕೆಂಡ್ ಥಾಟೇ ಇಲ್ಲ ನನಗೆ. ಎಲ್ಲ ಸಾಯಿ ವಿಕಾಸ್ ಏನ್ ಹೇಳುತ್ತೆ ಬಟ್ ಅವರು ಒಳ್ಳೆ ಕ್ವಾಲಿಟಿನ ರೆಫರ್ ಮಾಡ್ತಾರೆ, ಒಳ್ಳೆ ಮೆಟೀರಿಯಲ್ ರೆಫರ್ ಮಾಡ್ತಾರೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬಂದಿದೆ ವಿತ್ ಅಟ್ಯಾಚ್ ಬಾತ್ರೂಮ್. ಬಟ್ ಇನ್ನೊಂದಿದೆ 30-40 ಬರೀ 30 ಲಕ್ಷಕ್ಕೆ 2 BHK ಹೌಸ್. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನಿಮಗೇನಾದ್ರೂ ಬರೀ 30 ಲಕ್ಷಕ್ಕೆ ಮನೆ ಕಟ್ಸ್ಬೇಕಾ? ಹಾಗಾದ್ರೆ ಬನ್ನಿ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ಗೆ. ಇವಾಗ ಈ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ ಜೊತೆ ಪ್ರವೀಣ್ ಸರ್ ಇದ್ದಾರೆ. ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸೂಪರ್ ಸರ್. ಇವಾಗ ಮನೆ ಬಗ್ಗೆ ಹೌದು ತುಂಬಾ ದಿನ ಆಯ್ತು. ಲಾಸ್ಟ್ ಅಲ್ಲಿ ನಮಗೆ ಸಿಕ್ಕಿದ್ದೀರಾ, ಕೊನೆಗೂ ನೀವು ಬಿಸಿ ಇದ್ರಿ. ಹೌದು. ಸೊ ಈ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಶೋರ್. ಸೊ ಇದು ಬಂದ್ಬಿಟ್ಟು ಏರಿಯಾ ಬಂದ್ಬಿಟ್ಟು ಎನ್ನೂರು ಕ್ರಾಸ್ ಅಲ್ಲಿ ಇದೆ. ಎನ್ನೂರು ಕ್ರಾಸ್ ಅಲ್ಲಿ. ಸೊ ಇದು 30-40 ಸೈಟ್ ಆಗಿದೆ. ಸೊ ಫ್ರಂಟ್ ಎಲಿವೇಶನ್ ಹೇಳಿ ಸರ್, ಏನೇನ್ ಮಾಡಿದೀರಾ? ಸೊ ಇಲ್ಲಿ ನಾವು CNC ಕಟಿಂಗ್ ಅಲ್ಲಿ ಒಂದು ಫುಲ್ ಪೂರ್ತಿ ಗ್ರೌಂಡ್ ಇಂದ ಫಸ್ಟ್ ಫ್ಲೋರ್ ತನಕ ಕೊಟ್ಟಿದೀವಿ. ಅಂಡ್ ಇಲ್ಲಿ ಬಬಲ್ ಟೆಕ್ಸ್ಚರ್ ಪೇಂಟ್ ಕೊಟ್ಟಿದೀವಿ. ಬಬಲ್ ಟೆಕ್ಸ್ಚರ್ ಗ್ರೇ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲೇ ಪೂರ್ತಿ ಬಿಲ್ಡಿಂಗ್ ಇದೆ. ಮನೆಗಿದೆ ಹೈಲೈಟ್ ಅಂತ ಹೇಳ್ಬೋದು. ಇದೇ ಮಾತ್ರ ಅಲ್ಲ, ಮನೆ ಒಳಗಡೆ ನಿಮ್ಗೆ ಇದೇನೆ ಫೀಲ್ ಬರುತ್ತೆ. ತೋರಿಸ್ತೀನಿ ಅದನ್ನು. ಸೊ ಪೂರ್ತಿ ಗ್ರೇ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲೇ ಫುಲ್ ತಗೊಂಡ್ ಬಂದಿದ್ದಾರೆ. ಅಂಡ್ ಇಲ್ಲಿ 2 feet ಹೈಟ್ ಮಾಡಿಸ್ಕೊಟ್ಟಿದ್ವಿ. 1.5 feet to 2 feet. ಆಕ್ಚುಲಿ ರೋಡ್ ಇದ್ದಿಲ್ಲ, ಇದು ಆಕ್ಚುಲಿ 2.5 feet ಹೈಟ್ ಇತ್ತು. ಬಿಲ್ಡಿಂಗ್ ಹೈಟ್ ಇದೆ. ನೀವು ಮಾಡ್ಬೇಕಾದ್ರೆ ರೋಡ್ ಇರ್ಲಿಲ್ಲ, ಇದಿಲ್ಲ. ಸೊ ಇವಾಗ ಅದನ್ನ 1.5 feet ಕರೆಕ್ಟ್ ಆಗಿ ಬಂದಿದೆ. ಅಂಡ್ ಬಿಲ್ಡಿಂಗ್ ಬಂದ್ಬಿಟ್ಟು 2 feet ಹೈಟ್ ಇದೆ. 2 feet. ಇಲ್ಲೇನ್ ಸರ್ ಸ್ವಲ್ಪ ಸ್ಪೇಸ್ ಸೊ ಬಿಟ್ಟಿದ್ದೀರಾ? ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾವು ಗಾರ್ಡನ್ ಪರ್ಪಸ್ ಗೋಸ್ಕರ ಕ್ಲೈಂಟ್ ರಿಕ್ವೆಸ್ಟ್ ಮಾಡಿದ್ರು. ಸೊ ಈ ಜಾಗನ ಗಾರ್ಡನ್ ಪರ್ಪಸ್ ಗೋಸ್ಕರ ಮಾಡ್ಸಿದ್ದಾರೆ. ಸೊ ಕ್ಲೈಂಟ್ ಏನೋ ರೆಡಿ ಮಾಡ್ಸಿಲ್ಲ, ಅದನ್ನ ಮಾಡಿಸ್ತಾರೆ. ಓಕೆ. ಅಲ್ಲೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ದೀರಾ? ಸೊ ಫೋಕಸ್ ಲೈಟ್ಸ್ ಕೊಟ್ಟಿದ್ವಿ 2 ಕಡೆನು. ಅಂಡ್ ಇಲ್ಲಿ ಬಂದ್ಬಿಟ್ಟು ಸ್ಪಾಟ್ ಲೈಟ್ಸ್ ಕೊಟ್ಟಿದ್ವಿ ನಿಮ್ ಕೆಳಗಡೆ. ಸ್ಪಾಟ್ ಲೈಟ್ಸ್. ಓಕೆ. ಸೊ ಪೂರ್ತಿ ಲೈಟ್ ಆನ್ ಮಾಡ್ತಾವ, ಇಲ್ಲೆಲ್ಲ ಸ್ಪಾಟ್ ಲೈಟ್ ಬರುತ್ತೆ. ಓಕೆ. ನೈಟ್ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದು ಗೇಟ್ ಹೇಳಿ ಸ್ವಲ್ಪ. ಸೊ 5 feet ಅದು ಗೇಟ್ ಸ್ಟ್ಯಾಂಡರ್ಡ್ ಆಗಿ ಹೈಟ್ ನಮ್ದು ಏನಿರುತ್ತೆ ಅದು ಕೊಟ್ಟಿದೀವಿ. ಇಲ್ಲಿ ಗ್ರೇ ಕಲರ್ ಸೆಲೆಕ್ಷನ್ ಅಲ್ಲಿ, ಗ್ರೇ ಕಲರ್ ಕಾಂಬಿನೇಷನ್ ಅಲ್ಲಿ ಫೋಲ್ಡಬಲ್ ಟೈಪ್. ಫೋಲ್ಡಬಲ್ ಇದು. ಓಕೆ ಸರ್. ಇದು ಕ್ಲೈಂಟ್ ಯಾವ ತರ ಇವಾಗ 10 feet ಬೇಕು ಅಂದ್ರೆ 10 feet ಮಾಡ್ಕೊಡ್ತೀವಿ ನಾವು. ಓಕೆ. ಸೊ ಇದನ್ನ ಫೋಲ್ಡಬಲ್ ಟೈಪ್ ಅಲ್ಲಿ ಬೇಕಂತ ಕೇಳಿದ್ರು ಕ್ಲೈಂಟ್. ಸೊ 5 feet ಹೈಟ್ ಅಲ್ಲಿ ಮಾಡಿಸ್ಕೊಟ್ಟಿದ್ದೀವಿ. ಇದೆಲ್ಲ MS ಸರ್? MS. MS. ಸರಿ ಸರ್, ಬನ್ನಿ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಣ. ಸೊ ಮನೆ ಒಳಗಡೆ ಹೋಗೋ ಮುಂಚೆ ನಮಗೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಓಕೆ. ನಾವು ಸಂಪ್ ಕೊಟ್ಟಿದ್ದೀವಿ. ಸಂಪಿದೆ. ಓಕೆ ಸರ್. ಎಷ್ಟು ಲೀಟರ್ ಸಂಪ್ ಇರುತ್ತೆ ನಮ್ಮ ಕಡೆಯಿಂದ? ನಮ್ದು 8,000 ಇರುತ್ತೆ. 8,000. ಅಂಡ್ ಅಡಿಷನಲ್ ಆಗು ಮಾಡ್ಕೊಡ್ತೀವಿ, ಅದು ಫ್ರೀ ಆಫ್ ಕಾಸ್ಟ್ ಅಗ್ರಿಮೆಂಟ್ ಟೈಮ್ ಅಲ್ಲಿ. ಅಂಡ್ ಇಲ್ಲೊಂದು ಚಿಕ್ಕ SUV ನಿಲ್ಸಕ್ಕೋಸ್ಕರ ಪಾರ್ಕಿಂಗ್ ಮಾಡಿದೀವಿ. ಓಕೆ. ಸೊ ಇದು ಫ್ಲೋರಿಂಗ್ ಎಲ್ಲ ಏನು ಯೂಸ್ ಮಾಡಿರೋದು? ನಾರ್ಮಲ್ ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದೀವಿ. ಕಾರ್ ಪಾರ್ಕಿಂಗ್ ಟೈಲ್ಸ್. ಇದು ಪ್ರೈಸ್ ಎಷ್ಟು ಬರುತ್ತೆ ಸರ್ ನಮಗೆ? ಇದೆಲ್ಲ 50 rupees ಒಳಗಡೆ ಬರುತ್ತೆ. 50 rupees. ಸರ್ ಇವಾಗ ಸಂಪ್ ಎಡ್ಜಸ್ ಗೆ ಈ ತರ ಏನಕ್ಕೆ ಎಡ್ಜ್ ಬ್ಯಾಂಡ್ ಮಾಡಿರೋದು? ಎಡ್ಜ್ ಬ್ಯಾಂಡ್ ಏನಕ್ಕೆ ಮಾಡಿದೀವಿ ಅಂದ್ರೆ ಇವಾಗ ನೀವೇನೋ ವಾಶ್ ಮಾಡ್ತೀರಾ ಅಂದ್ರೆ ಏರಿಯಾ ಪಾರ್ಕಿಂಗ್ ಏರಿಯಾ ಎಲ್ಲ ಬಂದು ಜನರಲ್ ಕ್ಲೀನ್ ಮಾಡ್ತೀವಿ. ಓಕೆ. ಸೊ ನೀರು ಬಂದ್ಬಿಟ್ಟು ಸಂಪ್ ಒಳಗಡೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಎಡ್ಜ್ ಬಿಲ್ಡಿಂಗ್ ಸ್ಲೋಪ್ ಕೊಟ್ಟಿರ್ತೀವಿ 4 ಕಡೆನೂ. ಸೊ ಅವಾಗ ನೀರು ಸಂಪ್ ಒಳಗಡೆ ಹೋಗಲ್ಲ. ಓಕೆ ಸರ್. ಇದು ಪಿಲ್ಲರ್ ಗೆಲ್ಲನೋ ಗ್ರಾನೈಟ್ ಹಾಕಿದ್ದೀರಾ? ಪಿಲ್ಲರ್ ಗ್ರಾನೈಟ್ ಇಲ್ಲ ಮೇಡಮ್, ಇದು ಬಂದ್ಬಿಟ್ಟು ನಾವು ಟೈಲ್ಸ್ ಯೂಸ್ ಮಾಡಿದೀವಿ. ಏನ್ ಮಿಕ್ಕಿರೋ ಟೈಲ್ಸ್ ನ ಏನಿತ್ತು, ಇದು ಒಂದು ಸಿಂಗಲ್ ಪಿಲ್ಲರ್ ಮತ್ತೆ ಎಕ್ಸ್ಪೋಜರ್ ಇತ್ತು. ಸೊ ಅದಕ್ಕೆ ಮಾತ್ರ ಈ ಟೈಲ್ಸ್ ಯೂಸ್ ಮಾಡಿದೀವಿ. ಸರ್ ಇಲ್ಲಿ ಏನಕ್ಕೆ ಈ ತರ ಒಂದು ಸ್ಟೆಪ್ ಕೊಟ್ಟಿರೋದು? ಇದು ಬಂದ್ಬಿಟ್ಟು ನಿಮಗೆ ಸೆಟ್ ಬ್ಯಾಕ್ ತರ ಲೆಕ್ಕ ಕೊಟ್ಟಿದ್ದೀವಿ. ಸೆಟ್ ಬ್ಯಾಕ್ ಇಲ್ಲಿ ಇದೆಯಲ್ಲ, ಸೊ ಅದು ಪಾರ್ಟಿಷನ್ ಇರ್ಲಿ ಅಂತ ಬಿಟ್ಟೆ ಈ ಒಂದು ಸ್ಪೇಸಿಂಗ್ ಕೊಟ್ಟಿದ್ದೀವಿ ಇಲ್ಲಿ 6 inches. ಇಲ್ಲಿ ಪಾರ್ಟಿಷನ್ ತರನೇ ಮಾಡ್ಬಿಡ್ಬೋದಿತ್ತಲ್ಲ ಸರ್? ಬಟ್ ಇದ್ರೇನು ಜಾಗ ಇರಬೇಕಲ್ಲ ವೆಂಟಿಲೇಷನ್ಗೋಸ್ಕರ, ಅದಕ್ಕೋಸ್ಕರ ಈ ಚಿಕ್ಕ 6 inches ಕೊಟ್ಟಿದ್ದೀವಿ. ಸರ್ ಇಲ್ಲಿ ಯಾವುದು ಲಪೋತ್ರನ ಯೂಸ್ ಮಾಡಿದೀವಿ. ಇಲ್ಲಿ ಸ್ಟೆಪ್ಸ್ ಏನು ಯೂಸ್ ಮಾಡಿದೀವಿ ಲಪೋತ್ರ ಸೇಮ್ ಗ್ರಾನೈಟ್ ಇಲ್ಲಿ ಯೂಸ್ ಮಾಡಿದೀವಿ. ಸರ್ ಇದು ಏನು ಸೆಟ್ ಬ್ಯಾಕ್ ಬಗ್ಗೆ ಏನು ಹೇಳ್ತೀರಾ? ಸೆಟ್ ಬ್ಯಾಕ್ ಬಿಡ್ಬೋದಾ? ಆಕ್ಚುಲಿ ಆಲ್ಮೋಸ್ಟ್ ಯಾರು ಅಷ್ಟು ಸೆಟ್ ಬ್ಯಾಕ್ ಬಿಟ್ಟಿರೋದಿಲ್ಲ, ಬಟ್ ಸೆಟ್ ಬ್ಯಾಕ್ ಬಿಡೋದ್ರಿಂದ ಏನು ಯೂಸ್ ಅಂತ? ಸೆಟ್ ಬ್ಯಾಕ್ ಬಿಡೋದ್ರಿಂದ ಏನು ಬೆನಿಫಿಟ್ ಅಂದ್ರೆ ನಿಮಗೆ ವೆಂಟಿಲೇಷನ್ ಜಾಸ್ತಿ ಇರುತ್ತೆ. ಪಕ್ಕದ ಸೈಟ್ಗೂ ನಿಮ್ಮ ಸೈಟ್ಗೂ ಇವಾಗ ಅವರು ಒಂದು 2 feet ಬಿಟ್ಕೊಂಡ್ರೆ ನೀವು ಒಂದು 2 feet ಬಿಟ್ಕೊಂಡ್ರೆ 4 feet ಅಲ್ಲಿ ನಿಮ್ಗೆ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಅಂಡ್ ಪ್ಲಸ್ ಬೆಲ್ಕು, ಮನೆ ಒಳಗಡೆ ಬೆಲ್ಕು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಮೈನ್ ಆಗಿ ಸೆಟ್ ಬ್ಯಾಕ್ ಬಿಡ್ಬೇಕಂತ. ಓಕೆ.
ಸೊ ಇದು ಏನ್ ಹಾಕಿರೋದು ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಯಾವ್ದು ಯೂಸ್ ನಾರ್ಮಲ್ ಮಾಡಿರೋದು? ಟೈಲ್ಸ್ ಯೂಸ್ ಮಾಡಿದ್ವಿ Wall tiles ಅಂಡ್ use ಎಡ್ಜಸ್ ಎಲ್ಲ ಬಂದ್ಬಿಟ್ಟು ಬೇಡಿಂಗ್ ಬಂದ್ಬಿಟ್ಟು ನಾವು ಗ್ರಾನೈಟ್ ಕೊಟ್ಟಿದ್ವಿ ಲಪೋತ್ರ ಏನ್ ಯೂಸ್ ಮಾಡಿದೀವೋ ಸೊ ಅದೇ ಲಪೋತ್ರನ ಬಂದ್ಬಿಟ್ಟು ರೈಟ್ ರೌಂಡ್ ಕೊಟ್ಟಿದೀವಿ ಅಂಡ್ ಇಲ್ಲಿ ಮೇನ್ ವಾಸ್ಕಲ್ಗೂ ನಿಮ್ಗೆ ನಾವು ಎಜ್ ಬೇಡಿಂಗ್ ಕೊಟ್ಟಿದೀವಿ. ಸರ್ ಹೌದು ನಮ್ ಕಡೆ ಅಂತ ಬಂದ್ರೆ ಈ ತರ ಎಲ್ಲಾ ಕಡೆನೂ ಮಾಡಿರ್ತೀವಿ, ಬಟ್ ಏನ್ ರೀಸನ್ ಅಂತ ಹೇಳ್ಬೋದಾ ಸರ್? ಎಜ್ ಬೀಡಿಂಗ್ ಏನಕ್ಕೆ ಅಂದ್ರೆ ಮೇನ್ ಆಗಿ ಕ್ರ್ಯಾಕ್ಸ್ಗಳು ಕಾಣಿಸ್ಬಾರ್ದು ಅಂಡ್ ಪ್ಲಸ್ ಲುಕ್ ಒಂದು ಎಸ್ಥೆಟಿಕ್ ಲುಕ್ ಬರಲಿ ಅಂತ ಬಿಟ್ಟು ಮಾಡ್ತಾ ಇದೀವಿ ಇದು. ಅಂಡ್ ಇದು ಬಂದ್ಬಿಟ್ಟು ಒಂದು ಕೆಲವೊಂದು ಕಡೆ ಅಡಿಷನ್ ಇರುತ್ತೆ ಬಟ್ ಫ್ರೀ ಆಫ್ ಕಾಸ್ಟ್ ಒಂದ್ಸಲ ಮಾಡ್ಕೊಡ್ತೀವಿ. ಓಕೆ ಸೊ ಇದು ಒಂದು ಸ್ಟೆಪ್ ಹೈಟ್ ಮಾಡಿ ಮನೆ ಕೊಟ್ಟಿದ್ದೀರಾ? ಆಲ್ಮೋಸ್ಟ್ ಒಂದು 1.5 ಫೀಟ್ ತನಕ ಸ್ಟೆಪ್ ಹೈಟ್ ಮಾಡಿದೀವಿ. ಓಕೆ ಸೊ ಇವಾಗ ಮನೆ ಹೈಟ್ ಅಂತ ಬಂದ್ರೆ ಎಷ್ಟು ಫೀಟ್ ಹೈಟ್ ಅಲ್ಲಿ ಬರುತ್ತೆ, ಮತ್ತೆ ಕಾರ್ ಪಾರ್ಕಿಂಗ್ ಅಂತ ಬಂದ್ರೆ ಎಷ್ಟು ಫೀಟ್ ಹೈಟ್ ಅಲ್ಲಿ? ಸೊ ಮೇನ್ ರೋಡ್ ಲೆವೆಲ್ ಇಂದ ನಿಮಗೆ 2 ಫೀಟ್ 1.5 ಫೀಟ್ ರೋಡ್ ಪಾರ್ಕಿಂಗ್ ಹೈಟ್ ಮಾಡಿರ್ತೀವಿ ಅಂಡ್ 6 ಇಂಚಸ್ ಬಂದ್ಬಿಟ್ಟು ನಿಮಗೆ ಬಿಲ್ಡಿಂಗ್ ಹೈಟ್ ಮಾಡಿಸ್ಕೊಟ್ಟಿರ್ತೀವಿ. ಸೊ ಇಲ್ಲಿ ಡೋರ್ ಕಮ್ ವಿತ್ ವಿಂಡೋ. ಓಕೆ ಸರ್ ಡೋರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್. ಸೊ ಇಲ್ಲಿ ಕಂಪ್ಲೀಟ್ ಟೀಕ್ ಡೋರ್ ಯೂಸ್ ಮಾಡಿದೀವಿ. ಓಕೆ ಸೊ ಪೂರ್ತಿ ಕ್ಲೈಂಟ್ ಸೆಲೆಕ್ಷನ್ ಇರುತ್ತೆ ಇದು. ನಮ್ಮ ಪ್ಯಾಕೇಜ್ ಅಲ್ಲಿ ಏನಿದೆಯೋ ಅದಲ್ಲೇ ಬಂದಿದೆ ಇದು. ನಮ್ದಲ್ಲಿ ಬಂದ್ಬಿಟ್ಟು ನಿಮಗೆ ಡೋರು, ಫ್ರೇಮು, ಶಟರು ಮತ್ತೆ ಹ್ಯಾಂಡಲ್ಸ್, ಲಾಕ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಲಾಕ್ ಎಲ್ಲ ಯುರೋಪಾ ಬ್ರಾಂಡ್ ಯುರೋಪ್ ಕೊಡ್ತೀವಿ. ಓಕೆ ಸರ್ ಇದರ ಪ್ರೈಸ್ ಎಷ್ಟಾಗಬಹುದು ಅಂತ? ಸೊ ಓವರ್ ಆಲ್ ಬಂದ್ಬಿಟ್ಟು ನಮ್ಮ ಬಜೆಟ್ ಬಂದ್ಬಿಟ್ಟು ನಿಮಗೆ 30,000 ಅಂತ ಕೊಟ್ಟಿರ್ತೀವಿ. ನೀವು ಅದರೊಳಗಡೆ ಎಷ್ಟು ಬೇಕಂತ ಚೂಸ್ ಅಂದ್ರೆ ಮಾಡ್ಬೋದು. ಚೂಸ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕ್ಲೈಂಟ್ ಮೇಲೆ ಚೂಸ್ ಆಗುತ್ತೆ. ಸೊ ಹೊರಗಡೆ ಬಂದಿರೋವಾಗ ನನಗೆ ಇಲ್ಲಿ ಆಲ್ಮೋಸ್ಟ್ 12 ಫೀಟಿಗೆ 14 ಫೀಟ್ ಒಂದು ಲಿವಿಂಗ್ ಏರಿಯಾ ಬರುತ್ತೆ. 14 ಫೀಟ್ ಲಿವಿಂಗ್ ಏರಿಯಾ ಬಂದಿದೆ ಓಕೆ ನಿಮಗೆ. ಸರ್ ಇದು ಲಿವಿಂಗ್ ಏರಿಯಾ ಫ್ಲೋರಿಂಗ್ ಏನು ಯೂಸ್ ಮಾಡಿರೋದು? ನಾರ್ಮಲ್ ವರ್ಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. Vitrified tiles. ಟೈಲ್ಸ್ ಯೂಸ್ ಮಾಡಿದೀವಿ. ಗ್ರೇಷ್ ಕಲರ್ ಅಲ್ಲಿ ಚೂಸ್ ಮಾಡಿದೀವಿ. ಓಕೆ ಓಕೆ ಸರ್ ಇದು ಎಷ್ಟಾಗುತ್ತೆ ನಮಗೆ ಪ್ರೈಸ್ ಎಲ್ಲ? ಒಂದು 80 ರೂಪೀಸ್ ಒಳಗಡೆ ಬರುತ್ತೆ. 80 ರೂಪೀಸ್ ಒಳಗಡೆ ಬರುತ್ತೆ. ಅಂಡ್ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ವಿಂಡೋ ಪ್ರೊವೈಡ್ ಮಾಡಿದೀವಿ. ಚಿಕ್ಕದಾಗಿರೋ ಫುಲ್ ಅಫಿಷಿಯಲ್ ಆಗಿ ಕಾಣಿಸ್ತಾ ಇದೆ ಸರ್. ಅಂಡ್ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಮ್ಯಾಕ್ಸ್ ಸಾರಿಗೆ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ನಿಮಗೆ ಫುಲ್ ಕಾಂಪ್ಯಾಕ್ಟ್ ಆಗಿ ಒಂದು ಫ್ಲೋರ್ ಅಲ್ಲೇ ಮಾಡಿಸಿದೀವಿ. ಏನು ಕನ್ಸೆಸ್ಟೆಡ್ ಆಗ್ದಂಗೆ ಫುಲ್ ಎಲ್ಲೂ ವೇಸ್ಟ್ ಆಗ್ದಂಗೆ, ಜಾಗ ವೇಸ್ಟ್ ಆಗ್ದಂಗೆ ಫುಲ್ ಮನೆ ಕಂಪ್ಲೀಟೆಡ್ ಆಗಿದೆ. ಓಕೆ ಸರ್ ಇದು ಇಂಟೀರಿಯರ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿದೆ. ಸರ್ ಇಲ್ಲಿ ಎಂಟ್ರಿ ಬಂದ್ರೆ ಡೈನಿಂಗ್ ಏರಿಯಾನ ಸರ್? ಸಿಂಪಲ್ ಆಗಿ ಡೈನಿಂಗ್ ಏರಿಯಾ ಚಿಕ್ಕದಾಗಿ ಫೋಲ್ಡಬಲ್ ಟೈಪ್ ಮಾಡಿಸ್ಕೊಂಡಿದ್ದಾರೆ. ಫೋಲ್ಡಬಲ್ ಇದೆ. ಫೋಲ್ಡಬಲ್ ಟೈಪ್ ಮಾಡಿಸ್ಕೊಂಡಿದ್ದಾರೆ. ಸೊ 2 ಸೀಟರ್ದು ಅಂದ್ರೆ ಜಾಗ ಕೂಡ ವೇಸ್ಟ್ ಆಗಬಾರದು ಓಡಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು ಫೋಲ್ಡಬಲ್ ಟೈಪ್ ಬಂದಿದೆ. ಓಕೆ ನಾವು ಹಂಗೆ ಬಂದ್ರೆ ಇಲ್ಲೊಂದು ನಿಮಗೆ ಪೂಜಾ ರೂಮ್ ಒಂದು ಬರುತ್ತೆ. 4x4 ಪೂಜಾ ರೂಮ್ ಒಂದು ಬಂದಿದೆ. ಓಕೆ ಸರ್ ಪೂಜಾ ರೂಮ್ ಡೋರ್ ಎಲ್ಲ ಟೀಕುಡೆ ಬರುತ್ತಾ? ಡೋರು ಮತ್ತೆ ಫ್ರೇಮು ನಿಮ್ಗೆ ಟೀಕೆ ಬರುತ್ತೆ. ಟೀಕುಡೆ ಬರುತ್ತೆ. ಓಕೆ ಸರ್ ಇಲ್ಲಿ ವಾಲ್ಗೆಲ್ಲ ಏನು ಹಾಕಿರೋದು? ನಾರ್ಮಲ್ ಟೈಲ್ಸ್ ಹಾಕಿದೀವಿ. ಹಾ 2x4 ಟೈಲ್ಸ್ ಹಾಕಿದೆ ವೈಟ್ ಕಲರ್. ಅಂಡ್ ಕೆಳಗಡೆ ಬಂದ್ಬಿಟ್ಟು ಫ್ಲೋರಿಂಗ್ ಏನ್ ಟೈಲ್ಸ್ ಹಾಕಿದೀವಿ ಅದೇ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ವಿ. ಓಕೆ ಸರ್ ಅದೆಲ್ಲ ಕ್ವಾಡ್ಸ್ ಏನಾದ್ರು ಅಂದ್ರೆ ಫ್ಲೋರ್ ಇದು ಕೌಂಟರ್ ಟಾಪ್ ಕ್ವಾಡ್ಸ್ ಇಲ್ಲ ನಾರ್ಮಲ್ ವೈಟ್ ಟೈಲ್? ವೈಟ್ ಟೈಲ್ ಗ್ರಾನೈಟ್ ಕೊಟ್ಟಿದೀವಿ ಅಲ್ಲಿ. ಓಕೆ ವೈಟ್ ಟೈಲ್. ಸರ್ ಅದೇನ್ ಸೆಂಟ್ರಲ್ಲಿ ಅದು ಟೈಲ್ಸ್ ಬರುತ್ತಾ? ಇಲ್ಲ ಅದು ಬಂದ್ಬಿಟ್ಟು ಇಂಟೀರಿಯರ್ಸ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಅದು ಓಕೆ ಗೋಪುರನಾ ಸರ್ ಇದು? ಮೇಲೆ ಗೋಪುರ ಮಾಡ್ಕೊಂಡಿದ್ದಾರೆ ಇಂಟೀರಿಯರ್ಸ್ ಅಲ್ಲಿ. ಸೊ ಏನಕ್ಕೆ ಪೂಜಾ ರೂಮ್ ಯಾವಾಗಲೂ ಬಂದ್ಬಿಟ್ಟು ರೂಫ್ ನ ಟಚ್ ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಅದರಿಂದ 7 ಫೀಟ್ 7.5 ಫೀಟ್ ತನಕ ಪೂಜಾ ರೂಮ್ ಹೈಟ್ ಮಾಡ್ಬಿಟ್ಟು ಮೇಲೆ ಗೋಪುರ ಇವಾಗ ನೀವು ಇಲ್ಲಿ ಟೈಲ್ಸ್ ಫುಲ್ ಹಾಕಿದೀರಾ, ಕೆಲವೊಬ್ರು ಹಾಕಿರೋದಿಲ್ಲ. ಬಟ್ ಯಾವ್ದು ನೀವು ಸಜೆಸ್ಟ್ ಮಾಡ್ತೀರಾ? ಕಂಪ್ಲೀಟ್ ಕೊಡೋದು ಇಲ್ಲ 7 ಫೀಟ್ ತನಕ ಪೂಜಾ ರೂಮ್ ಏನಿದೆಯೋ ಟೈಲ್ಸ್ ನ ಕವರ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ ಸರ್ ಇದು ಎಂಟ್ರಿಲಿ ಇದೇನಕ್ಕೆ ಸರ್ ಮಾಡಿರೋದು? ಇಲ್ಲಿ ಪಾರ್ಟಿಷನ್ ಇಂಟೀರಿಯರ್ಸ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಏನಕ್ಕೆ ಕಿಚನ್ ಪಾರ್ಟಿಷನ್ ಇರಲಿ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲಿ ಬೀಮ್ ಸೆಂಟ್ರಿಂಗ್ ಬಂದ್ರೆ ಅಲ್ಲಿ ಮಾತ್ರ ಹಾಕ್ಸ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು 10x6ಗೆ ನಿಮಗೆ ಕಿಚನ್ ಬಂದಿದೆ. ಕಿಚನ್ ಸಿಗ್ತಾ ಇದೆ. ಫ್ಲೋರಿಂಗ್ ಎಲ್ಲ ಫುಲ್ ಅದೇ ಸೇಮ್ ಏನಿದೆಯೋ ಅದೇ ಕಂಪ್ಲೀಟ್ ಆಗಿ ತಗೊಂಡಿದ್ದಾರೆ. ಸೊ ಇದು ಕೌಂಟರ್ ಟಾಪ್ ಏನು ಯೂಸ್ ಮಾಡಿರೋದು? ಗ್ರಾನೈಟ್ ಯೂಸ್ ಮಾಡಿದೀವಿ. ಗ್ಯಾಲಕ್ಸಿ ಬ್ಲಾಕ್ ಅಂತ ಕರಿತೀವಿ. ಗ್ಯಾಲಕ್ಸಿ ಬ್ಲಾಕ್. ಸರ್ ಇದೆಲ್ಲ ಪ್ರೈಸ್ ಎಷ್ಟಾಗುತ್ತೆ ನಮಗೆ? ನಿಮ್ಗೊಂದು 110 120 ಆ ಥರ ರೇಂಜ್ 200 ತನಕ ನಿಮ್ಗೆ ಹೋಗುತ್ತೆ ಇದು. ಓಕೆ ಸರ್ ಇದು ಏನು ಯೂಸ್ ಅಂತ ಕೊಟ್ಟಿರೋದು? ಕೆಲವೊಬ್ರು ಹಂಗೆ ಕೊಟ್ಟಿರ್ತಾರೆ, ಪ್ಲೇನ್ ಆಗಿ ಕೊಟ್ಟಿರ್ತೀವಿ. ಇದು ಏನಕ್ಕೆ ಮೇನ್ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನೋ ನೀರು ಅಲ್ಲಿಂದ ವಾಶ್ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ. ಗ್ರೈಂಡ್ ಕ್ಲೀನ್ ಮಾಡಬೇಕು, ನೀರು ಅಲ್ಲಿಂದ ವಾಶ್ ಮಾಡ್ತೀರಾ ಅಂದ್ರೆ ಕೆಲವೊಂದು ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಈ ಎಜ್ ಬೀಡಿಂಗ್ ಕೊಟ್ರೆ ನಿಮಗೆ ಸೇಫ್ಟಿ ಪರ್ಪಸ್ ಇಂದ ನೀರು ಎಷ್ಟೇ ಕ್ಲೀನ್ ಮಾಡಿದ್ರು ಆ ಕಡೆ ಆ ಕಾರ್ನರ್ ಇಂದ ತಗೊಂಡ್ಬಿಟ್ಟು ಡೈರೆಕ್ಟ್ ಸಿಂಕ್ ಬಿಡ್ಬೋದು. ಓಕೆ ಸರ್ ಇದು ವಾಲ್ಗೆಲ್ಲ ಏನು ಯೂಸ್ ಮಾಡೋದು? ನಾರ್ಮಲ್ ಟೈಲ್ಸ್ 2x4 ಟೈಲ್ಸ್ ಯೂಸ್ ಮಾಡಿದೀವಿ. ಚೆನ್ನಾಗಿ ಬಂದಿದೆ ಸರ್ ಫುಲ್ ಸಿಂಪಲ್ ಆಗಿ. ಅಂಡ್ ಇಲ್ಲಿ ಬಂದ್ರೆ ನಿಮಗೆ ಒಂದು 4x8 ಯುಟಿಲಿಟಿ ಏರಿಯಾ ಬಂದಿದೆ. ಸಿಗ್ತಾ ಇದೆ. ಇದರ WPC ಡೋರಾ? WPC ಡೋರೇ ಪ್ರೊವೈಡ್ ಮಾಡಿದ್ವಿ. ಯುಟಿಲಿಟಿ ಅಂಡ್ ಬಾತ್ರೂಮ್ ಜಾಗದಲ್ಲೆಲ್ಲ ಬಂದ್ಬಿಟ್ಟು WPC ಡೋರೇ ಪ್ರೊವೈಡ್ ಮಾಡ್ತೀವಿ ನಾವು. ಡೋರ್ ಪ್ರೊವೈಡ್ ಮಾಡ್ತೀರಾ, ಬಟ್ ಕೆಲವೊಬ್ರು ಬೇರೆ ಹಾಕಿಸ್ಕೋತಾರೆ. ಬಟ್ WPC ಬೆಟರ್ ಇಲ್ಲ ನಾರ್ಮಲ್? ಸೊ ಆಕ್ಚುಲಿ ವುಡ್ಕಿನ್ನ WPC ಯುಟಿಲಿಟಿ ಏರಿಯಾ ಬಾತ್ರೂಮ್ ಕಡೆ ಎಲ್ಲ WPC ಯೂಸ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಇರುತ್ತೆ. ಏನಕ್ಕೆ ಎಷ್ಟೇ ನೀರು ಬಿದ್ರೂ ಸೊ ನೀರು ಬಿದ್ರೂ ಏನೂ ಆಗಲ್ಲ ಅದಕ್ಕೆ. ಓಕೆ
ಅಂದ್ರೆ ಇದು ಎಷ್ಟು ವರ್ಷ ಅಂತ ಏನಾದ್ರೂ ಇರುತ್ತಾ ಇದಕ್ಕೆ WPC ಡೋರ್ಗೆ ಇಷ್ಟು ಏನಾಗಲ್ಲ ಪ್ರಾಬ್ಲಮ್ಸ್ ಆಗಲ್ಲ? ಅದು ಬಂದ್ಬಿಟ್ಟು ಗೇಜ್ ಮೇಲೆ ಹೋಗುತ್ತೆ ತುಕ್ಕಿಡಿಯಲ್ಲ ನಿಮಗೆ, ಅಂತ? ಗೇಜ್ ಮೇಲೆ ಹೋಗುತ್ತೆ ನಿಮಗೆ. ಸೊ ನೀವು ಎಷ್ಟು ಹೆವಿ ಗೇಜ್ ಹಾಕೊಂತೀರೋ ಅಷ್ಟು ಒಳ್ಳೇದಾಗಿರುತ್ತೆ. ಓಕೆ, ಇದೆಲ್ಲ ಸೇಫ್ಟಿ ಪರ್ಪಸ್ ಎಲ್ಲ ಕ್ಲೈಂಟ್ ಸ್ಕೋಪ್ ಸೇಫ್ಟಿ ಅಲ್ಲೇ ಇದೆಲ್ಲ ಬಂದಿದೆ, ಏನಿದೆಯೋ ಅದು ಫುಲ್ ಕಂಪ್ಲೀಟ್ ಕ್ಲೈಂಟ್ ಕ್ಲೈಂಟ್ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ಓಕೆ ಸರ್, ಇಲ್ಲೇನೋ ನಾರ್ಮಲ್ ಅಲ್ಲಿ ಏನೋ ಕೊಟ್ಟಿರೋದು? ಇಲ್ಲೊಂದು ಚೇಂಬರ್ ಕೊಟ್ಟಿದ್ದೀವಿ ಮೇಡಮ್. ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಏನಿದೆಯೋ ಸೆಟ್ ಬ್ಯಾಕ್ 2 ಫೀಟ್ ಏನ್ ಬಿಟ್ಟಿದೀವೋ ಅದನ್ನ ಕಂಪ್ಲೀಟ್ ತಗೊಂಡಿದೀವಿ ಇಲ್ಲಿ. ಸೊ ಆ ಜಾಗದಲ್ಲಿ ಚೇಂಬರ್ ಬಂದಿದೆ. ಸೊ ಅದರಿಂದ ಓಕೆ, ಒಂದು ವಾಶ್ ಅಂಡ್ ಇಲ್ಲಿ ವಾಷಿಂಗ್ ಮಿಷಿನ್ ಗೋಸ್ಕರ ಪ್ರೊವಿಷನ್ ಕೊಟ್ಟಿದೀವಿ ವಿತ್ ಪ್ಲಗ್ ಪಾಯಿಂಟ್. ಇದು ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಅಲ್ವಾ? ಅಲ್ಲಿ ಏನು ಯೂಸ್ ಮಾಡಿದೀವಿ ಅದನ್ನೇ ಇಲ್ಲಿ ಪ್ರೊವೈಡ್ ಮಾಡಿದೀವಿ, ಆಂಟಿ ಸ್ಕಿಡೆಡ್. ಸರ್, ಆಂಟಿ ಸ್ಕಿಡ್ ಎಲ್ಲ ಯೂಸ್ ಮಾಡ್ಲೇಬೇಕಲ್ವಾ ಈ ತರ ವೆಟ್ ಏರಿಯಾಗೆಲ್ಲ? ಇಲ್ಲ ಅಂದ್ರೆ ಸ್ಕಿಡ್ ಇಲ್ಲ ಚಾನ್ಸಸ್ ಆಫ್ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಕಾರ್ ಪಾರ್ಕಿಂಗ್ ಅಂತ ಬಂದ್ರು ಕೆಲವೊಬ್ರು ಇವಾಗ ಎಂಟ್ರೆನ್ಸ್ ಅಲ್ಲೆಲ್ಲ ಲಪ್ಪೋತ್ರ ಹಾಕಿರ್ತಾರೆ. ಸೊ ಅದೆಲ್ಲ ಡಸ್ಟ್ ಕೂರುತ್ತಲ್ವಾ ಸರ್ ಆ ತರದೆಲ್ಲ ಹಾಕೊಂಡು? ಅವಾಗ ಏನಾಗುತ್ತೆ, ಕ್ಲೀನಿಂಗ್ ಟೈಮಲ್ಲಿ ಸ್ವಲ್ಪ ಅಂದ್ರೆ ಎಂಟ್ರೆನ್ಸ್ ಆಗಿರೋದ್ರಿಂದ ಕ್ಲೀನ್ ಮಾಡ್ತಾರೆ, ಬಟ್ ನಾರ್ಮಲ್ ಟೈಲ್ಸ್ ಗ್ರಾನೈಟ್ ಹಾಕೊಂಡ್ರೆ ಜಾರ್ ಬೀಳ್ತಾರೆ ಅಂತನಾ? ಓಕೆ ಸರ್. ಇಲ್ಲಿ ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಕಾಮನ್ ಬೆಡ್ರೂಮ್ ಬಂದಿದೆ ನಿಮಗೆ. 10x10 ಒಂದು ಕಾಮನ್ ಬೆಡ್ರೂಮ್ ಬಂದಿದೆ. ಓಕೆ, ಇದೆಲ್ಲ ನಾರ್ಮಲ್. ಅಂಡ್ ಇಲ್ಲೂ ನಾರ್ಮಲ್ UPVC ವಿಂಡೋ ಪ್ರೊವೈಡ್ ಮಾಡಿದೀವಿ ನಮ್ದೆ, ಯುಮ್ಯಾಕ್ಸ್ ಅದು. ಯುಮ್ಯಾಕ್ಸ್ ಓಕೆ, ಡಿಫಾಲ್ಟ್ ಅಲ್ಲೇ ಬಂದಿರುತ್ತೆ ಸೊ ಇದೆಲ್ಲ. ನಮ್ಮ ಪ್ಯಾಕೇಜ್ ಅಲ್ಲಿ ಏನಿದೆ ಅದು ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ ಓಕೆ, ಇಲ್ಲ ಇಂಟೀರಿಯರ್ ಕ್ಲೈಂಟ್ ಸ್ಕೋಪ್ ಅಲ್ಲಿ ಬಂದಿರುತ್ತೆ. ಚೆನ್ನಾಗಿ ಬಂದಿದೆ ಸರ್ ಇದೆಲ್ಲ. ಸೊ ಸರ್ ಮೇನ್ ಕಾಂಬಿನೇಷನ್ ಇದು ಬಂದ್ಬಿಟ್ಟು ಲೈಟ್ ಕಲರ್ ಇರ್ಬೇಕಂತ. ಸೊ ಅದಕ್ಕೋಸ್ಕರನೇ ಕಂಪ್ಲೀಟ್ ಲೈಟ್ ಕಲರ್ ಆಗಿರೋದ್ರಿಂದ ಮನೆ ಫುಲ್ ಅಫಿಷಿಯಲ್ ಆಗಿ ಕಾಣಿಸ್ತಾ ಇದೆ. ಸರ್ ಇದು ಡೋರ್ಸ್? ಸೊ ಇಲ್ಲೂ ಲ್ಯಾಮಿನೇಟ್ ಡೋರ್ಸ್ ಪ್ರೊವೈಡ್ ಮಾಡಿದೀವಿ. ಸೊ ಡೋರ್ ಸೆಲೆಕ್ಷನ್ಗೆಲ್ಲ ಸಾರೇ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೇನ್ ಡೋರ್ ಆಗಲಿ, ಪೂಜಾ ರೂಮ್ ಆಗಲಿ, ಪೂಜಾ ಮತ್ತೆ ಬಾತ್ರೂಮ್ದು ಬೆಡ್ರೂಮ್ ಎಲ್ಲ ಸಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ರೆಡ್ ಸಾಲ್ ಫ್ರೇಮ್ ಬರ್ತಿದಿಲ್ಲ WPC ನ ಸರ್? ಇದು ಫ್ರೇಮ್ ಬಂದ್ಬಿಟ್ಟು ನಿಮಗೆ ರೆಡ್ ಸಾಲ್ ಬರುತ್ತೆ. ರೆಡ್ ಸಾಲ್ ಬರುತ್ತೆ. ಬೆಡ್ರೂಮ್ಸ್ಗೆಲ್ಲ ರೆಡ್ ಸಾಲ್ ಬರುತ್ತೆ. ಬಾತ್ರೂಮ್ ಬಂದ್ಬಿಟ್ಟು ನಿಮ್ಗೆ WPC ಬರುತ್ತೆ. ಸರ್ ಇದು ಪ್ರೈಸ್ ಎಷ್ಟಾಗಬಹುದು ಅರೌಂಡ್ ನಮಗೆ? ಈ ಡೋರ್ದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು 8 to 10,000 ಒಳಗೆ ಬಂದಿದೆ. 8 to 10,000. ಓಕೆ, 2 BHK ಅಲ್ಲ? ಹಾ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬಂದಿದೆ ವಿತ್ ಅಟ್ಯಾಚ್ ಬಾತ್ರೂಮ್. ಈ ಬೆಡ್ರೂಮ್ ಸ್ವಲ್ಪ ದೊಡ್ಡದು ಬಂದಿದೆ ನಿಮಗೆ, 12 ಗೆ 10 ಬಂದಿದೆ. 12 ಗೆ 10. ಓಕೆ. ಅಂಡ್ ಇಲ್ಲಿ WPC ನೋಡೋದಕ್ಕೆ ಒಂಥರ ಚಂದ ಇದೆ ಸರ್ ಮನೆ. ಮೇನ್ ಆಗಿ ಬಂದ್ಬಿಟ್ಟು ಕಲರ್ ಕಾಂಬಿನೇಷನ್ ಇಂಟೀರಿಯರ್ಸ್ ಅಲ್ಲಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಗೊತ್ತೇ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಗೋಸ್ಕರ 2 ವಿಂಡೋಸ್ ಕೊಟ್ಟಿದ್ದೀವಿ. ಕ್ರಾಸ್ ವೆಂಟಿಲೇಷನ್ ಕೂಡ. ಓಕೆ ಸರ್, ಇಲ್ಲಿ ವಾಶ್ರೂಮ್ ಅಂಡ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದೀವಿ. 4.5 feet ಗೆ ನಿಮಗೆ ಆಲ್ಮೋಸ್ಟ್ 6.5 feet ಬಾತ್ರೂಮ್ ಬಂದಿದೆ. ಅಂಡ್ ಇಲ್ಲೂ WPC ವಿತ್ ಫ್ರೇಮ್ ಅಂಡ್ ಶಟರ್ ಕೊಟ್ಟಿದ್ದೀವಿ. ಸರ್ ಟೈಲ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲಿ 2 ಕಲರ್ಸ್ ಕಾಂಬಿನೇಷನ್. ಇಲ್ಲಿ ಕಾಂಬಿನೇಷನ್ ಅಲ್ಲಿ 2 ಕಲರ್ಸ್ ಮಾಡ್ಕೊಂಡಿದ್ದಾರೆ. ಒಂದು ಲೈಟ್ ಶೇಡ್, ಒಂದು ಡಾರ್ಕ್ ಶೇಡ್. ಲೈಟ್ ಶೇಡ್ ಅಲ್ಲಿ ನೀವು ಈ ತರ ಬಾತ್ರೂಮ್ ಮಾಡಿಸ್ಕೊಂಡ್ರೆ ಏನಿರುತ್ತೆ ಅಂದ್ರೆ ಒಂದು ಸ್ವಲ್ಪ ರಿಚ್ನೆಸ್ ಬರುತ್ತೆ ಬಾತ್ರೂಮ್ಗೆ. ಕೆಲವೊಬ್ರು ಬಂದ್ಬಿಟ್ಟು ಸೆಂಟರ್ಗೆ ಮಾತ್ರ ಹಾಕ್ಸ್ಕೊಂತಾರೆ. ಅಂದ್ರೆ ಇವಾಗ ಕೆಲವೊಬ್ರು ಮೇಲ್ಗಡೆ ಒಂದ್ ಟೈಲ್ಸ್, ಕೆಳಗಡೆ ಒಂದ್ ಟೈಲ್ಸ್, ಮತ್ತೆ ಸೆಂಟರ್ ಅಲ್ಲಿ ಬೇರೆ ಒಂಥರ ಓವರ್ ಟೈಲ್ಸ್ ಹಾಕಿಸ್ಕೋತಾರೆ. ಬಟ್ ಇವಾಗ ಇದೆಲ್ಲ ಟ್ರೆಂಡ್ ಆಗಿದೆ ಅಂತ ಇದು ಏನಂದ್ರೆ ನಿಮ್ಗೆ ಒಂದ್ ವಾಲ್ ಮಾತ್ರ ಡಾರ್ಕ್ ಶೇಡ್ ಮಾಡ್ಕೊಬಹುದು, ಬೇರೆ 2 ಇಲ್ಲ 3 ವಾಲ್ ಬಂದ್ಬಿಟ್ಟು ನಿಮ್ಗೆ ಲೈಟ್ ಶೇಡ್ಸ್ ಮಾಡ್ಕೊಬಹುದು. ಕೆಲವೊಬ್ರು ಮತ್ತೆ ಇದು ಫುಲ್ ಟೈಲ್ಸ್ ಕೊಟ್ಟಿರೋದಿಲ್ಲ ಅಲ್ವಾ ಸರ್? ಇದು ಕೆಲವೊಬ್ರು ಅದು ಬಾಡಿಗೆ ಮನೆಗೋಸ್ಕರ ನಾವು 7 feet ಮಾತ್ರ ಮಾಡ್ಕೊಸ್ಕೊಂತಾರೆ. ಕಂಪ್ಲೀಟ್ ಓನರ್ ಮನೆ, ಓನರ್ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಅದು ಫುಲ್ 10 feet ಡಿಫಾಲ್ಟ್ ಆಗಿ ಬರುತ್ತೆ. ಸರ್ ಇದು ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಯೂಸ್ ಮಾಡಿದೀವಿ. 2x4 ಯೂಸ್ ಮಾಡಿದೀವಿ. ಅಂಡ್ ಇಲ್ಲಿ ಆಚೆ ಏನ್ ಲಪೋತ್ರ ಹಾಕಿದೀವೋ ಅದೇ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದೀವಿ ನಿಮ್ಗೆ. ಓಕೆ ಸರ್, ಇದೆಲ್ಲ ಪ್ರೈಸ್ ಎಷ್ಟಾಗಬಹುದು ವಾಲ್ಗೆ ಹಾಕಿರೋ ಟೈಲ್ಸ್ ಎಲ್ಲ? ಒಂದು 80 ಸೇಮ್ ಆ ರೇಂಜ್ ಅಲ್ಲೇ ಬರುತ್ತೆ. ಸರ್ ಯಾವ ಬ್ರ್ಯಾಂಡ್ ಯೂಸ್ ಮಾಡಿರೋದೆಲ್ಲ? ಜಾಗ್ವಾರಾ? ಇಲ್ಲಿ ಸಿರಾ ಯೂಸ್ ಮಾಡಿದೀವಿ. ಸಿರಾ ಮತ್ತೆ ಅಲ್ಲಿ ಜಾಗ್ವಾರ್ ಅಂತ ಇದೆ. ಫಿಟ್ಟಿಂಗ್ಸ್ ಗೆಲ್ಲ ಬಂದು ಜಾಗ್ವಾರ್ ಯೂಸ್ ಮಾಡಿದೀವಿ. ನಿಮಗೆ ಸಿಂಕ್ ಮಾತ್ರ ಸಿರಾ ಯೂಸ್ ಮಾಡಿದೀವಿ. ಬರ್ತಾ ಇದೆ. ಓಕೆ ಓಕೆ ಸರ್, ನೆಕ್ಸ್ಟ್ ಸರ್ ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಒಂದಿದೆ. ಸೊ ಇದು ಕಂಪ್ಲೀಟ್ ಲಿವಿಂಗ್ ಏರಿಯಾ ತರ ಫೀಲ್ ಆಗುತ್ತೆ ನಿಮಗೆ. ಬಟ್ ಇಲ್ಲೊಂದು ಇನ್ನೊಂದಿದೆ. ಇಲ್ಲಿ ಇಡನ್ ವಾಶ್ರೂಮ್ ಮಾಡಿಸ್ಕೊಂಡಿದ್ದಾರೆ. ಓಕೆ, ಇಂಟೀರಿಯರ್ಸ್ ಅಲ್ಲಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಡ್ರೈ ಏರಿಯಾ ಅಂಡ್ ವೆಟ್ ಏರಿಯಾ ಅಂತ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ 2 ಕಾನ್ಸೆಪ್ಟ್. 2 ಕಾನ್ಸೆಪ್ಟ್. ಅಂದ್ರೆ ಅವರೇ ಬೇಕಂತ ಈ ತರ ಮಾಡಿಸ್ಕೊಂಡಿದ್ದಾರೆ. ಕ್ಲೈಂಟ್ ಕೇರ್ ಈ ತರ ರಿಕ್ವೈರ್ಮೆಂಟ್ ಇತ್ತು. ಓಕೆ. ಸೊ ಇಲ್ಲಿ ಡ್ರೈ ಏರಿಯಾ, ಅಲ್ಲಿ ವೆಟ್ ಏರಿಯಾ. ಸೊ ಆ ಬಾತ್ರೂಮ್ ಅಲ್ಲಿ ಏನ್ ಶೇಡ್ಸ್ ಯೂಸ್ ಮಾಡಿರೋ ಅದೇ ಶೇಡ್ಸ್ ನ ಇಲ್ಲಿ ಯೂಸ್ ಮಾಡಿದ್ವಿ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿರೋದಾ? ಎರಡಕ್ಕೂ ಇದಾಗಲಿ ಅಂತ ಸಿಮಿಲರ್. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಸಿಂಕ್ ಒಂದು ಪ್ರೊವೈಡ್ ಮಾಡಿದ್ವಿ ಹ್ಯಾಂಡ್ ವಾಶ್ಗೆ. ಇದು ಜಾಗ್ವಾರ್ ಫಿಟ್ಟಿಂಗ್ಸ್ ಅಲ್ವಾ ಸರ್? ಸಿಂಕ್ ನಿಮ್ಗೆ ಜಾಗ್ವಾರ್ ಬರುತ್ತೆ, ಟ್ಯಾಪು ಜಾಗ್ವಾರ್ ಅಲ್ಲೇ ಬರುತ್ತೆ. ಅಂಡ್ ಇದು ಕೌಂಟರ್ ಟಾಪ್ ನಾವು ಬಂದ್ಬಿಟ್ಟು ಲಪೋತ್ರ ಏನು ಯೂಸ್ ಮಾಡಿದ್ವಿ ಅದೇ ಯೂಸ್ ಮಾಡಿದ್ವಿ. ಇಂಟೀರಿಯರ್ಸ್ ಅಲ್ಲಿ ಇದನ್ನ ಬ್ಲಾಕ್ ಏನಾದರೂ ಐಟಮ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ವಿತ್ ಮಿರರ್ ಬಂದಿದೆ ಇದೆ. ಓಕೆ
ಸೊ ನೆಕ್ಸ್ಟ್ ಮೇಲೆ ಏನಾದ್ರು ಇದೆಯಾ? ಮೇಲೆ ಬಂದ್ಬಿಟ್ಟು ನಿಮ್ಗೆ ಒಂದು ಹೆಡ್ ರೂಮ್ ಬಂದಿದೆ. ಹೆಡ್ ರೂಮ್ ಬಂದಿದೆ. ಹಾ, ಓಕೆ. ಕ್ಲೈಂಟ್ ಇದು ಪೂರ್ತಿ ಅವ್ರ ಓನ್ ಸ್ಕೋಪ್ ಓನ್ ಪರ್ಪಸ್ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಹ್ಮ್. ಸೊ ಇಲ್ಲಿ ಬಂದ್ಬಿಟ್ಟು ಹೆಡ್ ರೂಮ್ ಹೋಗುತ್ತೆ. ಸೊ ಮುಂಚೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನಾವು ಆಕ್ಚುಲಿ ಸ್ಟೇರ್ ಕೇಸ್ ಕೆಳಗಡೆ ಏನ್ ಬರುತ್ತೋ ಜನರಲ್ ಆಗಿ ಇದು ಕೊಡ್ತೀವಿ ಗ್ಯಾಸ್ಗೆ. ಓಕೆ. ಇಲ್ಲಿ UPS ಪಾಯಿಂಟ್ ಅದು ಕೊಟ್ಟಿವಿ, ಪ್ಲಸ್ ಮೀಟರ್ ಬಾಕ್ಸ್ ಇಲ್ಲೇ ಪ್ರೊವೈಡ್ ಮಾಡಿದೀವಿ. ಓಕೆ. ಇದು ಸೇಫ್ಟಿ ಇರ್ಲಿ ಅಂತ. ಹಾ, ಸೊ ಏನಕ್ಕಂದ್ರೆ UPS ಆಚೆನೆ ಇಟ್ಕೊಂಡಿರೋದ್ರಿಂದ ಸೊ ಅದಕ್ಕೆ ಲಾಕ್ ಅಂಡ್ ಕೀ ಅಲ್ಲಿ ಇರ್ಲಿ ಅಂತ ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಸರ್ ಇದೆಲ್ಲ ಏನ್ ಯೂಸ್ ಮಾಡಿರೋದು? ಇದೆಲ್ಲ ಇಲ್ಲಿ ಜನರಲ್ ಆಗಿ ನಾರ್ಮಲ್ MSI ಯೂಸ್ ಮಾಡಿದ್ದೀವಿ. MSI ಇದು. ಓಕೆ. ಸರ್ ದ ಫ್ಲೋ ಇದು ಸ್ಟೇರ್ ಕೇಸ್ ಎಲ್ಲ ಸ್ಟೇರ್ ಕೇಸ್ಗೆಲ್ಲ ಬಂದ್ಬಿಟ್ಟು ಅದರಲ್ಲಿ ಗ್ರೇ ಕಲರ್ ಯೂಸ್ ಮಾಡಿದೀವಿ. ಓಕೆ. ಅಂಡ್ ಇಲ್ಲಿ 2 ಗ್ರಿಪ್ಪರ್ ಕೊಟ್ಟಿದೀವಿ, ಆಂಟಿ ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಓಕೆ. ಸರ್ ಸ್ಟೇರ್ ಕೇಸ್ ಎಷ್ಟು ಬರ್ತಾ ಇದೆ ನಮಗೆ? 3 ಫೀಟ್. 3 ಫೀಟ್. ಸರ್ ಏನ್ ಹೇಳ್ತೀರಾ ನೀವು? 3 ಫೀಟ್ ಬೆಟರಾ ಇಲ್ಲ? ಕೆಲವೊಬ್ರು ಬಂದ್ಬಿಟ್ಟು 3 ಫೀಟ್ ತಗೊಂತಾರೆ, ಕೆಲವೊಬ್ರಿಗೆ 4 ಫೀಟ್ ಹೋಗುತ್ತೆ, ಕೆಲವರು 3.5 ಫೀಟ್ ತಗೊಂತಾರೆ. ಸೊ ನಿಮ್ಮ ಸ್ಟೇರ್ ಕೇಸ್ ಎಷ್ಟು ದೊಡ್ಡದು ಇಟ್ಕೊಂಡಿರ್ತೀರೋ ಅಷ್ಟು ಒಳ್ಳೇದು. ಏನಂದ್ರೆ ನಿಮ್ಮ ಮೆಟೀರಿಯಲ್ಸ್ ಏನು, ಫಾರ್ ಎಕ್ಸಾಂಪಲ್ ನಿಮ್ಮದು ಕಾಟ್ ಆಗಲಿ, ಫ್ರಿಜ್ ಆಗಲಿ, ವಾಷಿಂಗ್ ಮಿಷಿನ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ತೊಗೊಂಡು ಹೋಗ್ತೀರಾ ಅಂದರೆ 3.5 ಫೀಟ್ ಮೇಲೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೆಟರ್. ಓಕೆ. ಇಲ್ಲಿ ಆಚೆಯಿಂದ CNC ಕಟ್ಟಿಂಗ್ ಅಂತ CNC ಕಟ್ಟಿಂಗ್ ನೋಡಿದ್ರಲ್ಲ, ಸೊ ಅದಿಲ್ಲಿ ಪ್ರೊವೈಡ್ ಮಾಡಿದೀವಿ. ಅಂಡ್ ಅಲ್ಲೇ ಹಂಗೆ ಬರ್ತಾರ ಟೈಮಲ್ಲಿ ಇಲ್ಲೊಂದು ವೆಂಟಿಲೇಷನ್ಗೋಸ್ಕರ ಇಲ್ಲಿ ಮಾಡಿಸಿದ್ವಿ. ಓಕೆ. ಇಲ್ಲೊಂದು ಬೆಳಕು ಚೆನ್ನಾಗಿ ಬರಲಿ ಅಂತ ಓಕೆ ಫಿಕ್ಸ್ಡ್ ಗ್ಲಾಸ್ ಮಾಡಿರೋದು. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೊಂದು ಹೆಡ್ ರೂಮ್ ಬರುತ್ತೆ. ಸೊ ಆಕ್ಚುಲಿ ಲಾಕ್ ಮಾಡಿದ್ದಾರೆ. ಯೂಶುವಲಿ ಎಲ್ರೂನು ಈ ಕಡೆ ಏನಾದ್ರೂ ಗೇಟ್ ಇದೆಯಾ ಸರ್? ಆ ಕಡೆ ಮೆಂಬರ್ಸ್ ಎಲ್ಲ ಒಂದು ಗೇಟ್ ಮಾಡಿಸ್ಕೊಂಡಿದ್ದಾರೆ. ಓಕೆ. ಇಲ್ಲಿ ಆಕ್ಚುಲಿ ಲಾಕ್ ಮಾಡಿದ್ದಾರೆ. ಓಕೆ, ಪರವಾಗಿಲ್ಲ. ಸೊ ಟೆರೆಸ್ ಒಂದು ಬರುತ್ತೆ. ಟೆರೆಸ್ ಬರುತ್ತೆ ಅಷ್ಟೇ. ಓಕೆ ಸರ್. ಇವಾಗ ನಮ್ಮ ಜೊತೆ ಮನೆ ಓನರ್ ಆಗಿರುವಂತಹ ಅಶೋಕ್ ಸರ್ ಇದ್ದಾರೆ. ಅವ್ರ ಹತ್ರನೇ ತಿಳ್ಕೊಳ್ಳೋಣ ಅವ್ರಿಗೆ ಹೇಗೆ ಅನ್ನಿಸ್ತು, ಹೇಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಇವಾಗ ಮುಂಚೆನೇ ನಿಮ್ಗೆ ಕೈಟ್ಸ್ ಪರಿಚಯ ಇತ್ತಾ? ಇಲ್ಲಮ್ಮ, ನಮ್ಮ ಯೂಟ್ಯೂಬ್ ನೋಡಿ. ಓಕೆ. ಬಂದೆ ನಾನು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಕೈಟ್ಸ್ ಅವ್ರ ಜೊತೆ ನಿಮ್ಗೆ? ಚೆನ್ನಾಗಿದೆ. ನೋ ಡೌಟ್ ಅಟ್ ಆಲ್. ಓಕೆ. ಚೆನ್ನಾಗಿದೆ. ಒನ್ ವರ್ಡ್ ಆನ್ಸರ್ ಅಷ್ಟೇ ಸರ್. ಹೇಗೆ ಅನ್ನಿಸ್ತು ನಿಮ್ಗೆ ಅವ್ರ ಜೊತೆ? ಚೆನ್ನಾಗಿದೆ. ಯಾಕೆಂದ್ರೆ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ನಾನು ಸುಮಾರು ಸರಿ ಒಂದು ಚರಿಶ್ ಹೋಮು ಇದೆಲ್ಲ ಹೋಗಿ ನೋಡಿದ್ದೀನಿ. ನನಗೇನೋ ಕೈಟ್ಸ್ ಬಗ್ಗೆ ಒಂಚೂರು ಒಳ್ಳೆ ಇದು ಬಂತು. ಈವನ್ RCC ಆಲ್ಸೋ ಐ ವೆಂಟ್. ಓಕೆ. ಅದಕ್ಕೆ ಸರಿ ಕೈಟ್ಸ್ ಅಂದ್ರೆ ನೀವು RCC ಅಂದ್ರೆ ಅವಕ್ಕೆಲ್ಲ ಹೋಗ್ಬಿಟ್ಟು ಲಾಸ್ಟಿಗೆ ಕೈಟ್ಸ್ ಬಂದಿಲ್ಲ? ಲಾಸ್ಟ್ ಅಂತ ಇಲ್ಲ, ಬಟ್ ಎನ್ಕ್ವೈರಿ ಮಾಡ್ಬೇಕು. ಫೈನಲಿ ಕೈಟ್ಸ್ ಬಂದೆ ನಾನು. ಕೈಟ್ಸ್ ಅಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು? 100%. ನಿಮ್ಗೆ ಕೈಟ್ಸಿಗೆ ಏನಕ್ಕೆ ಸರ್ ಪ್ರಾಜೆಕ್ಟ್ ನ ಕೊಡ್ಬೇಕಂತ ಅನಿಸ್ತು? ಇವಾಗ ಅಷ್ಟು ಲಾಸ್ಟ್ ಅಂದ್ರೆ ಇವಾಗ RCC ಹೋಗಿದ್ದೀನಿ ಅಂತ ಹೇಳಿದ್ರಿ, ಮತ್ತೆ ಬೇರೆ ಕಡೆ ಹೋಗಿದ್ದೀನಿ ಅಂತ ಹೇಳಿದ್ರಿ, ಮತ್ತೆ ಲಾಸ್ಟ್ ಕೈಟ್ಸಿಗೆ ಏನಕ್ಕೆ ಕೊಡ್ಬೇಕಂತ ಅನಿಸ್ತು? ನನಗೆ ಆಕ್ಚುಲಿ ಪ್ಲಾನ್ ಬಂದು ಬೇರೆ ತರ ಮಾಡ್ಬೇಕಂತ ಇತ್ತು. ಆಕ್ಚುಲಿ G+3ನೇ ನಾನು ತಗೊಂಡಿರೋದು. ಪ್ಲಾನ್ ಅಪ್ರೂವಲ್ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಬೇಕಂತ ಇತ್ತು. ನಾನು ಹೇಳಿಲ್ವಾ, ನಮ್ಮ ಮಗಳು ಸ್ವಲ್ಪ ಅಲ್ಲಿ ಕೆನಡಾದಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದಾರೆ. ಅದರಿಂದ ಸರಿ ಆಯ್ತು, 1 ಫ್ಲೋರ್ ಕಟ್ಟೋಣ ಅಂತ. 1 ಫ್ಲೋರ್ಗೆ ವಿಜಯ್ ಸರ್, ಸಾಯಿ ವಿಕಾಸ್ ಸರ್ ಅದಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ನಾನು ಕೈಟ್ಸ್ ಕೊಟ್ಟೆ. ಹೇಗೆ ಅನ್ನಿಸ್ತು ಸರ್ ಅವ್ರ ಜೊತೆ ನಿಮ್ಗೆ ಕೋಆರ್ಡಿನೇಷನ್ ಎಲ್ಲ ಹೇಗಿತ್ತು? 100% ಓಕೆ, ಏನ್ ತೊಂದರೆ ಇಲ್ಲ. ಸಾಯಿ ವಿಕಾಸ್ ಎಲ್ಲದಕ್ಕೂ ಇಸ್ ವೆರಿ ಕಂಫರ್ಟಬಲ್. ಸಾಯಿ ವಿಕಾಸ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಸೈಟ್ ಇಂಜಿನಿಯರ್ ಸಾಯಿ ವಿಕಾಸ್ ಅವರು. ಓಕೆ. ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರಾ? 100%. ಏನೇ ಕೇಳಿದ್ರು ಮಾಡ್ಕೊಡ್ತಾ ಇದ್ರಾ? 100%. ಇಸ್ ವೆರಿ ಹಂಬಲ್ ಪರ್ಸನ್, ವೆರಿ ಪೊಲೈಟ್ ಪರ್ಸನ್, ಪೇಷನ್ಸ್ ಇದೆ ಅವ್ರ ಹತ್ರ. ಎಲ್ಲ ಮಾಡ್ತಾ ಇದ್ರು. ನೀವೇನಾದ್ರು ಚೇಂಜಸ್ ಮಾಡಿಸಿದ್ಯಾ ಸರ್? ಈ ಮನೆ ಕನ್ಸ್ಟ್ರಕ್ಷನ್ ಆಗಿ ನಡೀತಾ ಇರ್ಬೇಕಾದ್ರೆ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದು ಎಲ್ಲ ಆಗಿರುವಾಗ ನಿಮ್ಗೆ ಇದು ಬೇಡ, ನಂಗೆ ಇದು ಬೇಕಂತ ಏನಾದ್ರು ಚೇಂಜಸ್ ಮಾಡಿಸಿದುಂಟಾ? ಏನಿಲ್ಲ. ಅದಕ್ಕೆ ಬಿಫೋರ್ ದಟ್ ಸಾಯಿ ವಿಕಾಸ್ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ರು. ಸರ್ ಹಿಂಗ್ ಬೇಡ, ಹಿಂಗ್ ಹೋಗಿ ನೀವು ಅಂತ. ನಾನು ಓಕೆ ಅಂತ ಹೇಳಿ. ಈವನ್ ಮನೆಗೆ ಏನ್ ಸೆಲೆಕ್ಷನ್ ಬೇಕು, ಹೌದು, ಕಲರ್ ಕಾಂಬಿನೇಷನ್ ಆಗ್ಲಿ, ಎವ್ರಿಥಿಂಗ್ ಎಲ್ಲ ಸಾಯಿ ವಿಕಾಸ್ ನನಗೆ ಕೊಟ್ರು. ಅದರಿಂದ ಚೆನ್ನಾಗಿನೇ ಬಂತು ನನಗೆ. ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ರಾ? 100% ಇದು ಚೆನ್ನಾಗಿರಲ್ಲ, ಇದು ಚೆನ್ನಾಗಿರುತ್ತೆ ತಗೊಳ್ಳಿ ಅಂತ? ಹೌದು, ಹೇಳಿದ್ರು ಸರ್. ಇದು ನಾನು ಈವನ್ ಫಿಟ್ಟಿಂಗ್ಸ್ ಹೋಗುವಾಗನು ಸಾಯಿ ವಿಕಾಸ್ ಹತ್ರನೇ ಕೇಳಿದೆ, ನಿಮ್ಗೆ ಯಾವ್ದು ಅನುಕೂಲ ಆಗಿತ್ತು ಸರ್ ಹೇಳಿ ಸರ್, ನಿಮ್ದು ಯಾವ್ದು ಚೆನ್ನಾಗಿರುತ್ತೆ, ಕ್ವಾಲಿಟಿ ಯಾವ್ದಿದೆ ಸರ್, ಇದಕ್ಕೆ ಹೋಗೋಣ. ರೈಟ್, ಅಷ್ಟೇ. ನಾನು ಸೆಕೆಂಡ್ ಥಾಟೇ ಇಲ್ಲ ನನಗೆ. ಎಲ್ಲ ಸಾಯಿ ವಿಕಾಸ್ ಏನ್ ಹೇಳಿದ್ರು ಅದಕ್ಕೆ. ಬಟ್ ಅವರು ಒಳ್ಳೆ ಕ್ವಾಲಿಟಿನ ರೆಫರ್ ಮಾಡಿದ್ರು, ಒಳ್ಳೆ ಮೆಟೀರಿಯಲ್ ರೆಫರ್ ಮಾಡಿದ್ರು. ಅದಕ್ಕೆ ಹೋದೆ.
ಓಕೆ, ಒಟ್ನಲ್ಲಿ ಇಂಜಿನಿಯರ್ಸ್ ಮತ್ತೆ ನಿಮ್ದು ಎಲ್ಲ ಟೀಮ್ ಅಂತ ಟೀಮ್ ವರ್ಕ್ ಇದೆ, ಮನೆ ಎಷ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು. ಹೌದು ಹೌದಾ? ಹೌದು. ಸರಿ, ಇವಾಗ ಹೇಗ್ ಅನ್ನಿಸ್ತು ಇವಾಗ ಪೂಜೆಗೆಲ್ಲ ಬಂದಿರ್ತಾರಲ್ಲ, ಸೊ ಯಾರಾದ್ರೂ ಕೇಳಿದ್ರ ಮನೆ ಚೆನ್ನಾಗ್ ಆಗಿದೆ ಅಂತ ಏನಾದ್ರು? ಇಲ್ಲಮ್ಮ, ನಾನು ಪೂಜೆ ಮಾತ್ರ ಹ್ಮ್. ನಮ್ಮ ಮನೆಯವರಿಗೆ ಮಾಡ್ಕೊಂಡೆ. ಓಕೆ. ಯಾಕೆಂದ್ರೆ ನಮ್ಮ ಮಗಳು ದೊಡ್ಡವಳು ನೆಕ್ಸ್ಟ್ ಇಯರ್ ಬರ್ತಾಳೆ. ಹ್ಮ್ ಹ್ಮ್ ಅವಳು ಬಂದ್ಮೇಲೆ ಪೂಜೆ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ ಅಂತ. ಹ್ಮ್ ಹ್ಮ್ ಅದಕ್ಕೆ ಮನೆಯವರಿಗೆ ಪೂಜೆ ಮಾಡಿದೆ. ಬಟ್ ಯಾರು ಒಬ್ರು ಹಿಂಗ್ ಬಂತು ಅಂತ ಯಾರು ಏನ್ ಹೇಳಿಲ್ಲ. ಹೇಳಿಲ್ಲ. ಎಲ್ಲ ಚೆನ್ನಾಗಿದೆ. ಡೌಟೇ ಇಲ್ಲ ಅದು. ಹ್ಮ್ ಹ್ಮ್ ಕೈಟ್ಸಿಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಕೈಟ್ಸಿಗೆ ಪ್ರಾಜೆಕ್ಟ್ ಕೊಡ್ಬೋದಾ ಅಥವಾ ಬೇಡವಾ ಅನ್ಸುತ್ತಾ, ಇಲ್ಲ ಕೊಡ್ಬೋದ್ ಅನ್ಸುತ್ತಾ, ಏನ್ ಏನ್ ಅನ್ಸುತ್ತೆ? ತಪ್ಸ್ಕೊಳ್ಳಮ್ಮ, 100% ಕೊಡ್ಬೋದು ಕೈಟ್ಸ್ಗೆ. ಅಲ್ಲ, 100% ನಾನ್ ಹೇಳೋದಕ್ಕಿಂತ ನೀವ್ ಹೇಳ್ಬೇಕಲ್ವಾ ಇಲ್ಲ ಅದೆಲ್ಲ. ಇಲ್ಲ 100% ಕೊಡ್ಬೋದಮ್ಮ. ಹ್ಮ್ ವಿಜಯ್ ಸಾರ್ ಆಗ್ಲಿ, ನಮಗೆ ನೀವೆಲ್ಲ ಪರಿಚಯ ಇಲ್ಲ. ನಾವೇನ್ ಯಾಕೆಂದ್ರೆ ಓಕೆ. ಹಳೆಬ್ರು ಯಾರೋ ಇದ್ರು, ಅವರೆಲ್ಲ ಹ್ಮ್. ಇದ್ರು. ಬಟ್ ವಿಜಯ್ ಸಾರನು ನಮ್ಮ ಸಾಯಿ ವಿಕಾಸ್ ಸಾರನು ಅವರೇ ನನ್ಗೆ ಓಕೆ. ಹೇಳಿದವರು. ಹ್ಮ್ ವಿಕಾಸ್ ನಾನ್ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ರು. ರೈಟ್, ಹ್ಮ್ ಹೋಗೋಣ ಅಂತ ನಾವು ಹೋಗಿದ್ದು. ಅದೇ ತರ ವಿಜಯ್ ಸಾರ್ ಹೇಳಿದ್ರು, ಹ್ಮ್ ಸರ್ ನಾನು ಮಾಡ್ಕೊಡ್ತೀನಿ ಬಿಡಿ ಸರ್ ಅಂತ. ಹ್ಮ್ ಓಕೆ. ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮ್ ಎಕ್ಸ್ಪೆಕ್ಟೇಷನ್? 100%, ಓಕೆ. 100%. ಹೇಳ್ತೀರಾ ಸರ್ ನಮ್ಗೆ ಅಂದ್ರೆ ವೀಕ್ಷಕರಿಗೆ ಯಾವ ಕೊಡ್ಬೋದು ಪ್ರಾಜೆಕ್ಟ್ ಕೈಟ್ಸ್ಗೆ ಅಥವಾ ಬೇಡ? 100% ಕೊಡ್ಬೋದಮ್ಮ, ಹಾ. ಅದರಲ್ಲಿ ಡೌಟೇ ಇಲ್ಲಮ್ಮ. ಹ್ಮ್. 100% ಕೊಡ್ಬೋದು. ಎಲ್ಲ ಅಡ್ಜಸ್ಟಬಲ್ ಇದ್ದಾರೆ, ಓಕೆ. ಏನ್ ತೊಂದರೆ ಇಲ್ಲ, ಹ್ಮ್ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಓಕೆ ಸರ್, ತುಂಬಾ. ಅದೇ ತರ ನಮಗೆ ಫೀಡ್ಬ್ಯಾಕ್ ಹ್ಮ್ ಯಾವ ತರ ಕೊಡ್ಬೇಕು, ಹ್ಮ್ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆಲ್ಲ, ಅದ್ರಲ್ಲಿ ಏನೇನಾಗಿದೆ ಎಲ್ಲ ಅಪ್ಡೇಟ್ ಅಪ್ಡೇಟ್ ಮಾಡ್ತಾ ಇದ್ರು. 100% ಅಪ್ಡೇಟ್ ಹ್ಮ್. ಮಾಡ್ತಾ ಇದ್ರು. ಈ ಕೆಲವೊಂದ್ಸತಿ ನೀವು ಸೈಟಿಗೆ ಬರಕ್ಕೂ ಕೂಡ ಆಗಿರೋದಿಲ್ಲ, ಇಫ್ ಇನ್ ಕೇಸ್ ಏನಾದ್ರು ವರ್ಕ್ ಅಂತ ಇದ್ದಾಗೆಲ್ಲ, ಅವಾಗ ಯಾರು ಇರ್ತಾ ಇದ್ರು ಸರ್ ಇಲ್ಲಿ ಸೈಟ್ ಅಲ್ಲಿ? ಸೈಟ್ ಇಂಜಿನಿಯರ್ಸ್ ಬರ್ತಾ ಇದ್ರಾ ಹೌದು ಡೈಲಿ? ಹೌದು ಹೌದು ಹೌದು. ವಿಕಾಸ್ ಬರ್ತಾ ಇದ್ರಾ? ವಿಕಾಸ್. ವಿಕಾಸ್. Yes. ಯಾಕೆಂದ್ರೆ ಇನ್ನೊಂದು, ನಾನು ಮನೆಯಲ್ಲಿ ಇರೋದಕ್ಕೆ ಬೋರ್ ಹೊಡೆಯುತ್ತೆ. ಅದರಿಂದ ನಾನು ಇಲ್ಲಿ ಇರೋದೆಲ್ಲ ನಮ್ ಸರ್ಕಲ್, ಫ್ರೆಂಡ್ಶಿಪ್ಸ್ ಎಲ್ಲ ಒಂದು ಒಟ್ಟಿಗೆ ಕೆಲಸ ಮಾಡಿರೋರು ಎಲ್ಲ. ಅದರಿಂದ ನಮ್ಗೆ ಏನ್ ತೊಂದ್ರೆ ಇಲ್ಲ, ಅಕ್ಕಪಕ್ಕ ಎಲ್ಲ ಫುಲ್ ಸಪೋರ್ಟ್ ಇದ್ದಾರೆ ನಮ್ಗೆ. ವಿಕಾಸ್ ಹೇಳಕ್ ಮುಂಚೆನೆ ನಾನು ಬಂದ್ಬಿಡ್ತಾ ಇದ್ದೆ ಇಲ್ಲಿ. ಇಲ್ಲಿ ಬಂದ್ಮೇಲೆ ಅವರು ರೈಟ್ ಅಶೋಕ್ ಅವ್ರು ನಾನು ಬರ್ತೀನಿ ಸರ್ ಅಂತ ಹೇಳ್ತಾರೆ. Okay. ಬರ್ದು ರೆಗ್ಯುಲರ್ ಆಗಿ ಬರ್ತಾರೆ. ರೆಗ್ಯುಲರ್ ಆಗಿ ಬರ್ತಾ ಇದ್ರು, ನೀವು ಬರ್ತಾ ಇದ್ರಿ, ಅವರು ಬರ್ತಾ ಅವರು ಇದ್ರು. ಬರ್ತಾ ಇದ್ರು. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್ ನಮ್ಮ ವೀಕ್ಷಕರಿಗೋಸ್ಕರ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಓಕೆ. ನಿಮ್ಗೆ ಪಾಪ ಊಟ ಮಾಡಿದ್ರ ಇಲ್ವಾ ಗೊತ್ತಿಲ್ಲ. ಅಲ್ಲ, ನಮ್ಗಿಂತ ಮುಂಚೆ ನೀವು ಊಟ ಮಾಡಿದ್ರೆ ಇಲ್ವಾ ನಮ್ಗೂ ಇಲ್ಲ ಇಲ್ಲ, ಗೊತ್ತಿಲ್ವಲ್ಲ. ಪರವಾಗಿಲ್ಲ ನಮ್ಮಿಂದ ನಾನು ಹೇಳಿಲ್ವಮ್ಮ, ವಿಕಾಸಕ್ಕೋಸ್ಕರ ಐ ಕ್ಯಾನ್ ಡೂ ವಾಟ್ ಎವರ್ ಇಟ್ ಇಸ್. ಈಸ್ ಅ ವೆರಿ ಹಂಬಲ್ ಪರ್ಸನ್, ವೆರಿ ಗುಡ್ ಪರ್ಸನ್. ಅದಿಂದಾನೆ, ಯಾಕೆಂದ್ರೆ ನಾನು ಸಂಜಯ್ ನಗರ್ ಇರ್ತೀನಿ, ವಿಕಾಸ್ ಭದ್ರಪ್ಪ ಲೇಔಟ್ ನಲ್ಲಿ ಇದ್ದಾರೆ, ನಾಟ್ ಇವನ್ 2 kilometers ಇಲ್ಲ. ಓಕೆ. ಅದರಿಂದ ನಮಗೆ ಏನ್ ತೊಂದರೆ ಇಲ್ಲ. ಅವ್ರ ಮನೆಗೆ ಬರ್ತಾರೆ ರೆಗ್ಯುಲರ್ ಆಗಿ, ನಾನು ಇಲ್ಲಿ ಬರ್ತೀನಿ, ಇದೆಲ್ಲ ಇರುತ್ತೆ, ಏನ್ ತೊಂದರೆ ಇಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಮಾ.